ಗೌಡರ ಜೀವನ ಸಂಗಾತಿ ಚೆನ್ನಮ್ಮಗೆ ಅಂತಿಮ ನಮನ. ಹಳ್ಳಿಯ ಜನರ ಹೃದಯ ಗೆದ್ದ ಸರಳ ವ್ಯಕ್ತಿತ್ವ ಚೆನ್ನಮ್ಮ. ಬೆಟ್ಟದ ತಪ್ಪಲಿನಲ್ಲೇ ಅಂತ್ಯಕ್ರಿಯೆ ನಡೆಸಲು ಕಾರಣ ಇದೆ. ಸರಳ ಬದುಕು, ನಿಸ್ವಾರ್ಥ ಸೇವೆ, ಕುಟುಂಬವೇ ಪ್ರಪಂಚ ಎನ್ನುವ ಮನೋಭಾವ ಇದೇ ಚೆನ್ನಮ್ಮ ದೇವೇಗೌಡರ ವ್ಯಕ್ತಿತ್ವ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ಯಶಸ್ಸಿನ ಹಿಂದೆ ಮೌನವಾಗಿ ನಿಂತಿದ್ದ ಶಕ್ತಿ ಎಂದೇ ಅವರನ್ನ ಕುಟುಂಬದವರು ನೆನಪಿಸಿಕೊಳ್ತಾರೆ. ಅಳಿಯ ಡಾಕ್ಟರ್ ಸಿ.ಎನ್. ಮಂಜುನಾಥ್ ಭಾವುಕರಾಗಿ ಮಾತನಾಡುತ್ತಾ, ಚೆನ್ನಮ್ಮ ಅವರು ದೇವೇಗೌಡರಿಗಾಗಿ ಊಟ ಮಾಡದೆ ಕಾಯ್ತಾ ಇದ್ರು, ದೇವೇಗೌಡರು ಅವರಿಗಾಗಿ ಕಾಯ್ತಾ ಇದ್ರು. ಇಬ್ಬರ ಪ್ರೀತಿಯನ್ನ ಮಾತಿನಲ್ಲಿ ಹೇಳಲು ಸಾಧ್ಯವಿಲ್ಲ ಎಂದು ಕಣ್ಣೀರಿಟ್ಟರು. ಕಳೆದ 1 ವರ್ಷದಿಂದ ಉಸಿರಾಟದ ಸಮಸ್ಯೆ ಕಾಡುತ್ತಿತ್ತು. 7 ತಿಂಗಳ ಹಿಂದೆ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿತ್ತು. ನಂತರ ಪದ್ಮನಾಭ ನಗರದ ನಿವಾಸದಲ್ಲೇ ಐಸಿಯು ಮಾದರಿಯ ವೈದ್ಯಕೀಯ ವ್ಯವಸ್ಥೆ ಮಾಡಿ ವೈದ್ಯರು ಮತ್ತು ನರ್ಸ್ಗಳ ನಿಗಾದಲ್ಲಿ ಚಿಕಿತ್ಸೆಯನ್ನ ಮುಂದುವರಿಸಲಾಗುತ್ತಿತ್ತು. ಕೆಲ ವರ್ಷಗಳ ಹಿಂದೆ ನಡೆದ ಆಸಿಡ್ ದಾಳಿಯ ಬಳಿಕವೂ ಚೆನ್ನಮ್ಮ ಅಪಾರ ಧೈರ್ಯ ತೋರಿದ್ದರು. ವೈದ್ಯರು ಬದುಕುವ ಸಾಧ್ಯತೆ ಅತಿ ಕಡಿಮೆ ಎಂದಿದ್ದರೂ ಅವರು ಜೀವನವನ್ನ ಧೈರ್ಯದಿಂದ ಎದುರಿಸಿದ್ದರು. ಮುಖಕ್ಕೆ ಗಾಯವಾಗಿದ್ದ ಕಾರಣ ಕನ್ನಡಿಗಳನ್ನ ಮುಚ್ಚಲಾಗಿತ್ತು. ಆದರೆ ನಾನು ಇದನ್ನ ಒಪ್ಪಿಕೊಂಡಿದ್ದೇನೆ, ಕವರ್ ತೆಗೆಯಿರಿ ಎಂದು ಹೇಳಿದ್ದ ಚೆನ್ನಮ್ಮ ಅವರ ಆತ್ಮಸ್ಥೈರ್ಯವನ್ನ ಡಾಕ್ಟರ್ ಮಂಜುನಾಥ್ ಅವರು ನೆನೆದು ಭಾವುಕರಾದ್ರು. ಅಂದ್ರೆ ಸುಮಾರು 1.5 ವರ್ಷದಿಂದ ಶ್ರೀಮತಿ ಚೆನ್ನಮ್ಮ ದೇವೇಗೌಡ ಅವರಿಗೆ ಉಸಿರಾಟದ ಸಮಸ್ಯೆ ಇತ್ತು. ಹೀಗಾಗಿ ಹಿಂದೆ 6 ತಿಂಗಳ ಹಿಂದೆ ಕೂಡ ನಾವು ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದ್ವಿ. ಸೊ ಅದರಿಂದ ಅವರಿಗೆ ಉಸಿರಾಟದ ಸಮಸ್ಯೆ ತೀವ್ರಗೊಂಡಿದ್ದರಿಂದ ನಾವು ಮಣಿಪಾಲ್ ಆಸ್ಪತ್ರೆಗೆ ಮೊನ್ನೆ ಅಡ್ಮಿಟ್ ಮಾಡಿದ್ವಿ. ಅಂದರೆ ಇವತ್ತು 4:50ಕ್ಕೆ ಅವರು ವಿಧಿವಶ ಆಗಿರೋದು ನಮಗೆಲ್ಲ ಬಹಳ ನೋವಿನ ಮತ್ತು ದುಃಖದ ಸಂಗತಿಯಾಗಿದೆ. ಯಾಕೆಂದರೆ ಅವರು ಮನೆಯಲ್ಲೇ ಕಳೆದ ಒಂದು ವರ್ಷದಿಂದ ಮನೆಯಲ್ಲೇ ಒಂದು ಐಸಿಯುವನ್ನು ಮಾಡಿದ್ವಿ. ಅಲ್ಲಿ ನಮ್ಮ ಸಿಸ್ಟರ್ ಇನ್ ಲಾ ಆದಂಥ ಶೈಲಜಾ ಅವರು, ಡಾಕ್ಟರ್ ಚಂದ್ರಶೇಖರ್ ಅವರು ಎಲ್ಲ ಕಾಳಜಿ ವಹಿಸಿದ್ರು. ಅಲ್ಲಿ ಚೆನ್ನಮ್ಮ ದೇವೇಗೌಡರ ಅಂತ್ಯಕ್ರಿಯೆ ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಕ್ಯಾತನಹಳ್ಳಿ ಗ್ರಾಮದ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ನಡೆಯಲಿದೆ. ಈ ಸ್ಥಳವನ್ನೇ ಆಯ್ಕೆ ಮಾಡಿರುವಂತಹ ಕಾರಣವನ್ನ ಸಹ ಡಾಕ್ಟರ್ ಮಂಜುನಾಥ್ ಅವರು ವಿವರಿಸಿದ್ದಾರೆ. ಚೆನ್ನಮ್ಮ ಅವರು ಜೀವನದ ಬಹುಪಾಲು ಸಮಯವನ್ನ ಇದೇ ಭಾಗದಲ್ಲಿ ಕಳೆದಿದ್ರು. ಇಲ್ಲಿನ ಜನರೊಂದಿಗೆ ಅವರು ಆತ್ಮೀಯ ಸಂಬಂಧವನ್ನ ಹೊಂದಿದ್ರು. ಕುಟುಂಬದವರು ಮತ್ತು ಗ್ರಾಮಸ್ಥರ ಒಮ್ಮತದೊಂದಿಗೆ ಇದೇ ಸ್ಥಳದಲ್ಲಿ ಅಂತ್ಯ ಸಂಸ್ಕಾರ ನಡೆಸಲು ನಿರ್ಧಾರ ಮಾಡಲಾಗಿದೆ. ಕಡಲಿಗೆ ಹಂಬಲಿಸಿದೆ ಮನ. ಚೆನ್ನಮ್ಮ ಕೇವಲ ದೇವೇಗೌಡರ ಪತ್ನಿ ಮಾತ್ರವಲ್ಲ, ಇಡೀ ಕುಟುಂಬದ ಆಧಾರ ಸ್ತಂಭವಾಗಿದ್ರು. ಕುಟುಂಬದ ಎಲ್ಲ ಸದಸ್ಯರನ್ನ ಒಗ್ಗೂಡಿಸುವಲ್ಲಿ ಅವರ ಪಾತ್ರ ಮಹತ್ವದಾಗಿತ್ತು. ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಶಾಸಕ ಎಚ್.ಡಿ. ರೇವಣ್ಣ ಸೇರಿದಂತೆ ಕುಟುಂಬದ ಎಲ್ಲರಿಗೂ ಅವರು ಮಾರ್ಗದರ್ಶಕರಾಗಿದ್ದರು. ರಾಜಕೀಯದ ಏರಿಳಿತ, ಸೋಲು ಗೆಲುವಿನ ಸಂದರ್ಭಗಳಲ್ಲೂ ಕುಟುಂಬವನ್ನ ಒಗ್ಗೂಡಿಸಿ ನಿಲ್ಲಿಸಿದಂತಹ ವ್ಯಕ್ತಿತ್ವ ಅವರದು. ರಾಜಕೀಯ ವೇದಿಕೆಯಲ್ಲಿ ಹೆಚ್ಚು ಕಾಣಿಸಿಕೊಳ್ಳದಿದ್ದರೂ ಜೆಡಿಎಸ್ ಕಾರ್ಯಕರ್ತರ ಪಾಲಿಗೆ ಚೆನ್ನಮ್ಮ ಅಮ್ಮ ಆಗಿದ್ರು. ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿದ ಸಾವಿರಾರು ಕಾರ್ಯಕರ್ತರು, ಸಾರ್ವಜನಿಕರು ಅಂತಿಮ ದರ್ಶನ ಪಡೆದು ಕಂಬನಿ ಮಿಡಿದರು. ಹಲವರು ಅವರನ್ನ ಸರಳತೆ, ಕರುಣೆ ಮತ್ತು ಮಾನವೀಯತೆಯ ಪ್ರತಿರೂಪ ಎಂದು ಸ್ಮರಿಸಿದರು. ಒಂದು ಕುಟುಂಬದ ತಾಯಿ, ಒಬ್ಬ ನಾಯಕನ ಜೀವನ ಸಂಗಾತಿ, ಅನೇಕ ಜನರ ಪ್ರೀತಿಯ ಅಕ್ಕ, ಚೆನ್ನಮ್ಮ ದೇವೇಗೌಡರ ಬದುಕು ಸರಳತೆ, ತಾಳ್ಮೆ ಮತ್ತು ಕುಟುಂಬ ಮೌಲ್ಯಗಳ ಪ್ರತೀಕವಾಗಿ ಉಳಿಯಲಿದೆ. ಅವರ ಅಗಲಿಕೆ ದೇವೇಗೌಡರ ಕುಟುಂಬಕ್ಕೆ ಮಾತ್ರವಲ್ಲ, ಜೆಡಿಎಸ್ ಕಾರ್ಯಕರ್ತರು ಹಾಗೂ ಅವರನ್ನ ಹತ್ತಿರದಿಂದ ಅರಿತ ಸಾವಿರಾರು ಜನರಿಗೆ ತುಂಬಲಾರದ ನಷ್ಟವಾಗಿದೆ.
ಸರಳ ಜೀವನದ ಮೂಲಕ ಸಾವಿರಾರು ಜನರ ಹೃದಯ ಗೆದ್ದಿದ್ದ ಚೆನ್ನಮ್ಮ ದೇವೇಗೌಡ ಪಂಚಭೂತಗಳಲ್ಲಿ ಲೀನವಾಗುತ್ತಿದ್ದಾರೆ. ರಾಜಕೀಯದ ಬೆಳಕಿನಿಂದ ದೂರವಿದ್ದರೂ ದೇವೇಗೌಡರ ಕುಟುಂಬದ ಶಕ್ತಿಯಾಗಿ, ಕಾರ್ಯಕರ್ತರ ಪಾಲಿಗೆ ಅಮ್ಮನಾಗಿ ಉಳಿದಿರುವ ಅವರ ನೆನಪುಗಳು ಮುಂದೆಯೂ ಸಹ ಜೀವಂತವಾಗಿಯೇ ಉಳಿಯಲಿವೆ.